ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ನಿಜ ಹೇಳಬೇಕ ಕವಿತಾ ಮಾಡಿದ ಕೆಲಸವೋ. ರೀ ಇದ್ಯಾಕ್ರಿ ಸೋಫಾಗಳೆಲ್ಲ ತೆಗೆದು ಆಚೆ ಹಾಕಿದ್ದೀರಾ? ಹುಷಪ್ಪ, ನನ್ನ ಕೈಲಾಗಲ್ಲಮ್ಮ, ನನ್ನ ಕೈಲಾಗಲ್ಲ ಇನ್ನು ಕೆಲಸ ಮಾಡೋಕ್ಕಂತೂ. ಬೆಳಗ್ಗೆಯಿಂದ ಕ್ಲೀನ್ ಮಾಡಿ 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 ನಂಗೆ ಸಾಕಾಗೋಯ್ತು. ನನ್ನ ಕೈಲಂತೂ ಇನ್ನಾಗೋದೇ ಇಲ್ಲ. ಅಡುಗೆ ಎಲ್ಲ ಮಾಡಿಬಿಟ್ರಾ? ಅಮ್ಮನಿಗೆ ಹೇಳೋಗು ಅಲ್ಲೇ ಅಡುಗೆ ಮಾಡಲಿ, ಇಲ್ಲೆಲ್ಲ ಅಡುಗೆ ಮಾಡೋಕ್ಕಾಗಲ್ಲ. ನಾನೇ ಕೇಳಲಿ? ನಾನು ಹೇಳಿದ್ದು ನಾನು ಅಮ್ಮನಿಗೆ ಇರ್ತೀನಿ ಅಂತ, ನೀವು ತಾನೇ ಹೇಳಿದ್ದು. ನಾನು ಹೋಗಿ ಹೇಳಲ್ಲ ಅಖಿಲಮ್ಮನಿಗೆ, ನೀವೇ ಬೇಕಾದ್ರೆ ಹೋಗಿ ಹೇಳೋಗ್ರಿ. ಅಲ್ಲ ಬೇರೆ ಮನೇಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ದೊಡ್ಡದಾಗಿ ನಮ್ಗೆ ಅಡುಗೆ ಮಾಡಿಕೊಡ್ರಿ ಅಂತ ಕೇಳಬೇಕಾ? ನಿಮ್ಗೆ ನಾಚಿಕೆ ಆಗ್ತಿದೆ ಹೆಚ್ಚು ಮಾತು. ಇನ್ನೂ ಅಡುಗೆ ಮಾಡಬೇಕು, ಆಮೇಲೆ ನಂಗೆ ಹಾಲು ಕಾಯಿಸ್ಕೊಡ್ರಿ, ಆಮೇಲೆ ಸಾಯಂಕಾಲ ಎಲ್ಲ ಎಕ್ಸಸೈಸ್ ಮಾಡಿಸ್ಬೇಕು ನೀವು. ಅಡುಗೆಗೆ ಉಪ್ಪು ಖಾರ ಎಲ್ಲ ಜಾಸ್ತಿ ಆಗಬಾರ್ದು, ನೋಡ್ಕೊಂಡು ಮಾಡಿರಿ. ಅನ್ನ ನೀಟಾಗಿ ಬೇಯಬೇಕು, ಅನ್ನ ಹಂಗೆ ನೀರು ಇಮ್ರಿಕ್ಬಾರ್ದು, ಗಂಜಿ ಬಚ್ಚಬೇಕು. ಕೇಳಿಸ್ತಾ? ಹಾಲುಗಳಿಗೆ ಹಾಕ್ಕೊಂಡು ಕುಡಿಯೋ ಕೇಸರಿ ಆಗೋಗೈತೆ, ಹೋಗಿ ಕೇಸರಿ ತೊಗೊಂಬನ್ರಿ. ಹಂಗೆ ಆಮೇಲೆ ಒಂದು ಸ್ವಲ್ಪ ಐಟಮ್ ಬರ್ಕೊಡ್ತೀನಿ, ಅದೆಲ್ಲ ತೊಗೊಂಬನ್ರಿ. ತರಕಾರಿ, ಆಮೇಲೆ ಇದು ಕಾಫಿ ಪುಡಿ, ಸಕ್ಕರೆ, ಹಾಲು ಎಲ್ಲ ತೊಗೊಂಬರ್ಬೇಕು. ಅದ್ಯಾಕೆ ಹಂಗೆ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಅಲ್ಲ ಒಳಗಡೆಯಿಂದ ಮನೆ ಕ್ಲೀನ್ ಮಾಡ್ಕೊಂಬರೋಕ್ಕೆ ಸುಸ್ತಾಗಿ ಹೋಗಿದ್ರೆ ಇವಾಗ ನೀನು ಹೇಳಿದ್ದೆಲ್ಲ ತೊಗೊಂಬರ್ಬೇಕಾ? ಹೋಗಿ ನನ್ನ ಕೈಲಾಗಲ್ಲ, ನಾನು ತೊಗೊಂಬರಲ್ಲ. ಸರಿ ಆಯ್ತು ಬಿಟ್ರಿ, ನನಗೇನಾಗಬೇಕು, ನಾನು ಆರಾಮಾಗಿ ಮಲ್ಕೊತೀನಿ. ನೀವು ತಂದಾಕಿದ್ರೆ ಮಾಡ್ಕೊಂಡು ತಿನ್ನೋದು, ಇಲ್ಲ ಅಂತಂದರೆ ಆರಾಮಾಗಿ ಮಲ್ಕೊಂಡಿರೋದು. ಡಾಕ್ಟರ್ ಹೇಳೋರೆ ಟೈಮ್ ಟು ಟೈಮ್ ಹಾಲು ಕುಡಿಬೇಕು, ಮತ್ತು ಊಟ ಮಾಡಬೇಕು. ಅದು ಸ್ವಲ್ಪ ತಣ್ಣಗಾಗಿರೋದು ಊಟ ಮಾಡಬಾರ್ದು, ಬಿಸಿ ಬಿಸಿನೇ ಊಟ ಮಾಡಬೇಕು. ನಿಮ್ಮ ಮಗುಗೆ ತಾನೇ ತೊಂದರೆ ಆಗೋದು, ನನಗೇನಾಗಬೇಕು ಹೇಳ್ರಿ, ನಾನು ಆರಾಮಾಗಿರ್ತೀನಿ. ಅಲ್ಲ ಇಷ್ಟು ದಿವಸದಿಂದ ಇದೆಲ್ಲ ನನಗೇನು ಹೇಳಿದ್ದ ನೀನು? ಇದೇನು ಹೊಸ್ದಾಗೆಲ್ಲ ಲೀಸ್ಟ್ ಹೇಳ್ತಾ ಇದೆಯಾ? ಇಷ್ಟು ದಿವಸದಿಂದ ಇದೆಲ್ಲ ವಿಜಯ್ ಬಾವ ತಂದಾಗ್ತಾಯಿದ್ರು, ಸವಿತಕ್ಕ ಮಾಡಾಕ್ತಾಯಿದ್ರು, ನಾನು ಕುತ್ಕೊಂಡು ತಿಂತಾ ಇದ್ದೆ. ಇವಾಗ ಯಾರು ತಂದಾಕ್ತಾರೆ? ನೀವೇ ತಾನೇ ಬೇರೆ ಮನೇಲಿ ಇರೋಣ ಅಂತ ಬಂದಿರೋದು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಾ, ಹೊಸ್ದಾಗಿ ಹೇಳ್ತಾ ಇದ್ದೀನಿ ಅಂತ. ನಿಮ್ಗೆ ಹೇಳ್ತೀರಿ, ಇನ್ಯಾರು ಹೇಳ್ಬೇಕು? ಅಲ್ಲಿದ್ದಾಗೆಲ್ಲ ಅಖಿಲಮ್ಮ ನೋಡ್ಕೊತಾ ಇದ್ರು ನನ್ನನ್ನು, ಇವಾಗ ಯಾರು ನೋಡ್ಕೊತಾರೆ? ಬೇಗ ಬೇಗ ಕಸ ಗುಡಿಸ್ರಿ. ಸೋಫಾಗಳೆಲ್ಲ ಯಾಕೆ ಆಚೆ ಹಾಕಿದ್ದು? ಓಡಾಡೋಕ್ಕೆ ತೊಂದರೆ ಆಗ್ತೈತೆ ಅಂದ್ಬಿಟ್ಟು ಎಲ್ಲ ಆಚೆಗಾಗ್ದೆ. ಹೌದಾ, ಸರಿ, ಬೇಗ ಬೇಗ ಕ್ಲೀನ್ ಮಾಡಿರಿ. ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದೀರಾ? ಮಾಡಿದ್ದೀನಿ. ಸರಿ, ಇದನ್ನು ಕ್ಲೀನ್ ಮಾಡಿರಿ, ನಾನು ಮಲ್ಕೊಂಡಿರ್ತೀನಿ. ಬೇಗ ಹಾಲು ಕಾಯ್ಸ್ಕೊಂಡು ತೊಗೊಂಬನ್ರಿ. ಕೇಸರಿ ಸ್ವಲ್ಪ ಜಾಸ್ತಿ ಹಾಕೊಂಬನ್ರಿ, ಸಕ್ಕರೆ ಜಾಸ್ತಿ ಹಾಕ್ಬೇಡ್ರಿ, ನೋಡ್ಕೊಂಡು ಹಾಕ್ಬೇಕು ಸಕ್ಕರೆ. ಊಟನೂ ಅಷ್ಟೇ, ಬಿಸಿ ಬಿಸಿ 3 ಹೊತ್ತೂ ಬಿಸಿ ಬಿಸಿ ಊಟ ಬೇಕು ನನಗೆ. ಅದಕ್ಕೆ ಬಾಯ್ ತಕ್ಕೊಂಡು ಹಂಗೆ ನಿಂತಿದ್ದೀರಾ? ಕವಿತಾ, ನಂಗೆ ಅಡುಗೆ ಎಲ್ಲ ಮಾಡೋಕ್ಕೆ ಬರಲ್ಲ. ಕವಿತಾ, ಮಾಡೋಕ್ಕೆ ಬರಲ್ಲ ಅಂತಂದರೆ ನನ್ನ ಹತ್ರ ಕೇಳ್ತಾ ಇದ್ದೀರಾ? ನನಗೇನಾಗಬೇಕು? ನನ್ನ ಕೈಲಿ ಇವಾಗ ಬಗ್ಗೋ ಕೇಳೋಕ್ಕೆ ಎಲ್ಲ ಆಗಲ್ಲ, ನನ್ನ ಕೈಲಿ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾದರೆ ಇವಾಗ ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕಾ? ಇನ್ಯಾರು ಮಾಡ್ತಾರೆ? ಹೋಗಿ ಅಮ್ಮನಿಗೆ ಹೇಳೋಗು, ಮನೆ ಕೆಲಸದವ್ರು ಯಾರಿಗಾದ್ರೂ ಹೇಳು ಅಂತ. ಇಲ್ಲ ಇಲ್ಲ, ನಾನು ಹೇಳಲ್ಲ, ನಾನೇ ಕೇಳಲಿ. ನೀವೇ ಹೋಗಿ ಹೇಳೋಗ್ರಿ. ಇದೊಳ್ಳೆ ತಲೆನೋವು ಆಯ್ತಲ್ಲ ನಂಗೆ. ಹೋಗ್ಲಿ, ನೀವು ಊರಿಗಾದ್ರೂ ಹೋಗು. ಇವಾಗ ಹೆರಿಗೆಗೆ ಊರಿಗೆ ಹೋಗ್ಬೇಕಲ್ಲ. ಅತ್ತೆಗೆ ಫೋನ್ ಮಾಡ್ತೀನಿ, ಅತ್ತೆ ಒಂದು ಕರ್ಕೊಂಡೋಗ್ತಾರೆ, ನೀನು ಊರಿಗೆ ಹೋಗು. ಏನು ಊರಿಗೆ ಹೋಗೋದು? ಅಲ್ಲೇನ ಯಾವುದಾದ್ರೂ ಹತ್ರ ಆಸ್ಪತ್ರೆ ಐತೇನೋ, ದೊಡ್ಡ ಆಸ್ಪತ್ರೆ? ಯಾವುದೂ ಇಲ್ಲ ನಮ್ಮೂರೊಳಗೆ. ಅಲ್ಲಿಗೋಗಿ ಏನು ಮಾಡಲಿ ನಾನು? ಅರ್ಧರಾತ್ರಿಯಲ್ಲಿ ಏನಾದರೂ ನೋವು ಸ್ಟಾರ್ಟ್ ಆದರೆ ನಮ್ಮ ಅಮ್ಮನೇನು ಮಾಡ್ತಾರೆ? ಯಾರನ್ನ ಕೇಳ್ಕೊಳ್ಳೋದು? ಅಷ್ಟೊತ್ತಲ್ಲಿ ಹೋಗಿ ನಾವು? ಆಗಲ್ಲ ಆಗಲ್ಲ, ಹೆರಿಗೆ ಆದರೆ ನಾನು ಇಲ್ಲೇ ಇರೋದು. ಹಾಗಾದ್ರೆ ನಿಂಗೆ ಬಾಣಂತನೂ ನಾನೇ ಮಾಡಬೇಕಾ? ಇಲ್ಲ, ಪಕ್ಕದ ಮನೆಯವ್ರು ಬರ್ತಾರೆ ನಾನು ಬಾಣಂತನ ಮಾಡೋಕ್ಕೆ. ಕೆಲಸ ನೋಡಿಲ್ಲ, ಅಲ್ಲೇ ಗುಡಿಸ್ರಿ ಕಸನ. ಹೋಗ್ಲಿ, ಅತ್ತೆಗಾದ್ರೂ ಫೋನ್ ಮಾಡ್ತೀನಿ ತಡಿ, ಅತ್ತೆ ಬರ್ತಾರೆ. ಪಾಡದಲ್ಲಿ ಬಿಸಿಲಿಗೆಲ್ಲ ಹೂಗಳು ಒಣಗಿ ಹಾಳಾತವಂತೆ. ಅವ್ರಿಗೆ ಪಾಪ ಬಿಡ್ಸೋಕ್ಕೆ ಟೈಮ್ ಸಾಲ್ತಾ ಇಲ್ಲ, ಇನ್ನು ಇಲ್ಲಿ ಬಂದು ನನ್ನನ್ನು ನೋಡ್ಕೊತಾರೆ. ಮಾಡೋಕ್ಕೇನು ಕೆಲಸ ಇಲ್ಲ. ಹೋಗಿ ನಮ್ಮ ಅಮ್ಮನ ಕೇಳ್ಬಿಟ್ಟು ಯಾರ್ಕೇನು ಕೆಲಸದವ್ರು ಕೇಳು ಅಂತ ಹೇಳೋಗು. ಇಲ್ಲ ಇಲ್ಲ, ಆಗಲ್ಲ. ಕೆಲಸದವ್ರು ಇವಾಗ 7-8 ಸಾವಿರ ಕೇಳ್ತಾರೆ. ಇವಾಗ ಆ ಮನೆಗಿರೋರು ಎಮ್ಮನ 10 ಸಾವಿರ ಕಮ್ಮಿ ಕೆಲಸ ಮಾಡ್ತಾ ಇಲ್ಲ. ಎಲ್ಲಿಂದ ಸತ್ಯ? ತಿಂಗಳು 10 ಸಾವಿರ? ನಾನು ಹೋಗಿ ಮಲ್ಕೊಂಡಿರ್ತೀನಿ, ಹಾಲು ಕಾಯಿಸ್ಕೊಂಡು ಎತ್ಕೊಂಬ. ಅಯ್ಯೋ, ಎಷ್ಟೊಂದು ಕೆಲಸ, ಇದೆಲ್ಲ ಕೆಲಸ ನಾನು ಒಬ್ಬನೇ ಮಾಡೋಕ್ಕತ್ತೈತಾ? ಇದೇನಿದು? ಒಂದೇ ಒಂದು ಕೋಳಿ ಅದೇ. ಬೆಳಗ್ಗೆ ನಾನು ಆಚೆಗೆ ಬಿಟ್ಟಾಗ 3 ಕೋಳಿ ಇದ್ವು. ಅದೇ ಇವ್ರ ಮನೆ ಕಡೆಯಿಂದ ಚಿಕನ್ ವಾಸನೆ ಬರ್ತದೆ. ನನ್ನ ಕೋಳಿಗಳು ಬೇರೆ ಇಲ್ಲ. ಲೇ ಗೌರಿ, ಲೇ ಗೌರಿ, ಏನ? ಲೇ, ನಾನು ಬೆಳಗ್ಗೆ ಬಿಟ್ಟಾಗ 3 ಕೋಳಿ ಇದ್ವು, ಇವಾಗ ಒಂದೇ ಕೋಳಿ ಅದೇ. ಆ ಬೈಟ್ಲೆಲ್ಲ ನೋಡ್ಕೊಂಬನ್ನಿ, ಎಲ್ಲ ಕೋಳಿಗಳು. ನಿನ್ ಕೋಳಿಗೆ ನಂಗೆ ಸಂಬಂಧ ಇಲ್ಲ, ನಿನ್ ಇಷ್ಟ. ನಿನ್ ಕೋಳಿಗೆ ಏನಾರ ಮಾಡ್ಕ. ಎತ್ತೋದೆ ಕೋಳಿಗಳು? ಈ ಮುಂಡಿಗೆ ಏನೋ ಗೊತ್ತಾಗ್ಬಿಟ್ಟಂಗೈತೆ. ಈಕೆ ಹುಡುಗುಂಡಿಗೆ ಬಾಯಿ ಕೊಟ್ಟು ಗೆಲ್ಲಂಗಿದ್ದೀನ ನಾನು? ನಮ್ಮ ಸುನಂದಿ ಮುಂದೆ ಮಾಡೋದು ಒಂದೊಂದು ಕೆಲಸನಾ? ನಾನು ನೋಡಿಲ್ಲ, ನಂಗೇನು ತಿಳಿದು ಅಂತಂದ್ರೆ ಇನ್ನು ಮಿಕ್ಕಿದ ಕೋಳಿಗಳು ಏನದ್ವೆ? ತಿಳಿದು, ನನ್ನ ಕೆಲಸ ನಾನು ಓದ್ತೀನಿ. ಎಕ್ಕಿತ್ತೋದು ನನ್ನ ಸೌತಿಗ್ಲ ಏನೋ ಬರಬಾರ್ದು ಬಂದಿರೋದು. ನಿಮ್ಮ ಹಿಂದಿನ ತಿನ್ನ ಮುಂದಿನ ತಿನ್ನ ನನ್ನ ಕೋಳಿನ ಕೊಯ್ಕೊಂಡು ತಿಂದೊಳಕ್ಕೆ ವಾಂತಿ ಬೇದಿ ಬರ, ರಕ್ತ ಬೇದಿಗ್ಲಾಗ ಅವಳು ಮಕ ಮುಚ್ಚೋಗ. ಯಾವಳು ಕಿತ್ತೋದಳು ನನ್ನ ಮುಂದಕ್ಕೆ ಬಾರೆ, ನನ್ನ ಕೋಳಿಗೆ ಎತ್ಕೊಂಡೋದಳು. ಅಯ್ಯೋ, ಇವಳು ಬಾಯಿಗೇನು ಸಿಕ್ಕಾಗ ಬತ್ತವ ಮಾತುಗಳು. ನಮ್ಮ ಸುನಂದಿ ಮುಂದೆ ಮಾಡೋ ಕೆಲಸ ಎಲ್ಲ ಇಂಥದ್ದೇ. ಇವ್ರ ಮನೆಗಿಂದ ಕೋಳಿ ಸಾರು ವಾಸನೆ ಬರ್ತದೆ. ಲೇ ಜಯ್ಯೆ, ಯಾವಳವಳ ಸುಪ್ನಾತಿ ಜಯ್ಯೆ, ಯಾಕೆ ನನ್ನ ಕೋಳಿಗಳು ಇಟ್ಕೊಂಡೋಗಿರೋದು? ನಿಮ್ಮ ಮನೆಗಿಂದ ನೋಡಿ ಹೆಂಗೆ ವಾಸನೆ ಬರ್ತದೆ ನೋಡ್ದಾ? ಎಂಥ ವಾಸನೆ ಬರ್ತದೆ.
ಹಾಂ ನನಗೆ ಗೊತ್ತಿತ್ತಲೇ ನೀನು ನಿನ್ನ ಮಗಳ ಈ ಕೆಲಸ ಮಾಡಿರೋದು ಅಂತ. ಯಾವಾಗ ನೋಡು ಕೋಳಿಗಳು ಕಮ್ಮಿ ಆಗ್ತಾ ಇದ್ವು, ಈ ಮುಂಡಿಗ್ಲೆ ನನ್ನ ಕೋಳಿಗಳು ಕಳ್ತನ ಮಾಡೋದು ಸಿಕ್ಕಾಕೊಂಡ್ಲೆ ಅವಾಗ ಐತೆ ಗಾಚಾರ ಬಿಡಿಸ್ತೀನಿ ಅಂತ. ಎಲ್ಲ ನನ್ನ ಕೋಳಿಗಳು ಇಕ್ಕೊಂಬಿಟ್ರೆ ನೀ ಎದ್ಮೇಲೆ ನಿಮ್ಗೆ ವಾಂತಿ ಬೇದಿ ಬರಬಾರ್ದು ನಿಗ್ರಿಕಂಡು ಸಾಯ. ನೀನು ನೋಡಿದ್ಯಾ ನಾವು ಕೋಳಿಗಳು ಇಟ್ಕೊಂಡೋಗಿರೋದು? ಬಾಯಿ ತುರ್ಸೋ ಬತ್ತಾಳೆ. ಏನೇ ಅದು ಕೈ ತೋರಿಸ್ಕೊಂಡು ಮಾತಾಡ್ತಾ ಇದೆಯಾ? ಯಾಕೆ ನನ್ನ ಕಡೆ ಕೈ ತೋರಿಸ್ತಾ ಇರೋದು? ಹಾಂ ಈ ಕಿವಿಡು ಮುಂದೆ ಕಿವಿಗಳು ಬೇರೆ ಕೇಳಿಸಲ್ಲ, ಮುಕ್ಕು ಮಾತ್ರ ಬಲ್ ಸುರ್ಕಾಗತ್ತೆ. ಎಲ್ಲಿಲ್ದಿದ್ದು ವಾಸನೆ ಕಂಡಿಟ್ಕೊಂತಾಳೆ ಕಿವಿಡು ಮುಂದೆ. ಏನೇ ಅದು ಒಳಗೊಳಗೆ ಗೊಣಗುಟ್ಕೊಂತ ಇದೆಯಾ? ಹಾಂ ಎಲ್ಲ ನನ್ನ ಕೋಳಿಗಳು ಯಾವಳಕ್ಕೆ ತಿಳಿದ? ಯಾವಳು ನೋಡಿದ್ಲು ನಿನ್ನ ಕೋಳಿಗಳು? ನಂಗೆ ತಿಳಿದಲೇ, ನಂಗೆ ತಿಳಿದು ಆ ಮುಂದು ಮಗಳದ ಈ ಕೆಲಸ ಅಂತ. ಇಕ್ಕೊಂಬಿಟ್ರಲ್ಲೇ ನಿಮ್ಮ ಎದ ಮೇಲೆ ನನ್ನ ಕೋಳಿಗಳನ್ನ ನಿಮ್ಮ ಹೊಟ್ಟಿಗೆ ಹೋಗ. ಲೇ ಸುನಂದಿ ಏನಮ್ಮ ಹಂಗೆ ಬಿಡ್ಕೊಂತ ಇದೆಯಾ? ನೋಡಲೇ ನೋಡಿ ಆ ಕಿವಿಡಿ ಹೆಂಗೆ ಮಾತಾಡ್ತಾವಳೆ ನೋಡೆ. ಓಹೋ ಬಂದ್ಲಮ್ಮ ಬಂದ್ಲು ಊರು ಸುಪ್ನಾತಿ. ನಾನೆಲ್ಲ ಓಡೋಗಿದ್ಯಾ ಅನ್ಕೊಂಡಲ್ಲೇ ಮೂರನೇ ಕಿತ. ಹಾಂ ಇನ್ನೂ ಇಲ್ಲೇ ಇದೆಯೇನೆ? ಓಡೋಗಿಲ್ಲೇನೆ? ಹಾಂ ನಿನ್ನ ಗಂಡು ಕರ್ಕೊಂಡು ಓಡೋಗೋಣ ಅಂತ ಇಲ್ಲೇ ಇದ್ದೀನಿ. ಅದೇನೇ ಮಕ ಅಷ್ಟು ತಪ್ಪ ಇಟ್ಕೊಂಡು ಏನೋ ಮಾತಾಡ್ತಾ ಇದೆಯಾ? ಯಾಕೆ ಬೊಗಳ್ತೀಯ? ಅದೇನೋ ಜೋರಾಗಿ ಬೊಗಳು ಸಾಯಿ. ನೋಡ್ದಾ ಹೆಂಗೆ ಮಾತಾಡ್ತಾವಳೆ? ನೀನು ಮಾಡೋ ಕೆಲಸ ಒಂದೊಂದು ಅಲ್ಲಲೇ. ಎಲ್ಲ ನನ್ನ ಕೋಳಿಗ್ಲು ಲೈ ಯಾವಳೆ ಓಡೋದಳೆ ಎಲ್ಲ ನನ್ನ ಕೋಳಿಗ್ಲು. ಓ ಇವತ್ತೇನೋ ನನ್ನ ಕೈಗೆ ನಿಂಗೆ ಗಾಶಾರ ಅದೇ ಏಟಿಗೆ ತಿಂತೀಯಾ? ಮಾತಾಡೆ ಮಾತಾಡೆ, ಬಾಯಿಗೇನು ಮುದ್ದಿಗೆ ತುರ್ಕೊಂಡಿದ್ಯಾ? ಮಾತಾಡೋ ಎಲ್ಲ ನನ್ನ ಕೋಳಿಗ್ಲು. ನಿಮ್ಮನೆ ಹತ್ರದಿಂದಲೇ ನೋಡು ವಾಸನೆ ಬರ್ತೈತೆ ನೋಡು, ಹೆಂಗೆ ಬರ್ತದ ನೋಡು ವಾಸನೆ. ಎತ್ತಾಳಬೋದ್ವಾ ನಿನ್ನ ಕೋಳಿಗ್ಲು? ಯಾರು ಕೇಳದ? ಹೋಗಿಲ್ಲಿಂದ ನಮ್ಮನೆ ಮುಂದೆ ಬಂದವಳೆ ಬಡ್ಕೊಳಕ. ಮಾತಾಡ್ರೆ ಏನ್ರೆ ಅಮ್ಮನೂ ಮಗಳು ಹಂಗೆ ಕುತ್ಕೊಂಡಿದ್ರಿ ಮಾತಾಡ್ತೀರಾ? ಬಾಯಿಗೆ ಬಿದ್ದೋಗವೇನೆ ಇಬ್ಬರ್ಕೂ? ಬಾಯಿ ಮುಚ್ಕೊಂಡು ಮನ್ಕೋಗು. ಏನು ಇಲ್ಲಿ ಬಂದು ಬಡ್ಕೊಂತ ಇದೆಯಾ ಬಾಯಿ ಕಿತ್ತೋಗಂಗೆ? ನೀನು ನನ್ನೇ ಮುಚ್ಕೊಂಡು ಹೋಗುವಂತೀಯಾ? ದೊಡ್ಡವರು ಚಿಕ್ಕವರು ಅನ್ನೋದ್ರಷ್ಟು ಮರ್ಯಾದೆ ಇಕ್ಕಳಲೇ. ಊರು ಸುಪ್ನತಿ ಮರ್ಯಾದೆ ಇಕ್ಕ. ನಿನ್ನಂಗೆ ನಾವು 26 ಕಿತ ಕಂಡೋರ್ ಗಂಡಸ್ರನ್ನ ಕರ್ಕೊಂಡು ಓಡಾಗಿಲ್ಲಲೇ. ನಿನ್ನಂಗೆ 3 ಬಿಟ್ಟೋಳೆ. ಓ ಇವತ್ತೇನೋ ಗಾಚಾರ ಅದೇ ನನ್ನ ಕೈಗ ಬೀಳ್ತಾವ ನೀನು ಕೇಟ್ರು ಸರಿಯಾಗಿ. ಏನು ಬೀಳ್ಸಿ ಹೊಡಿತೀಯ ನನ್ನನ್ನು? ಹಾಂ ಎಲ್ಲ ಮುಟ್ಟೆ ನೋಡೋಣ ಮುಟ್ಟೆ. ದರಿದ್ರ ಮುಂಡೆ ನೀನು ಮಾಡೋ ಕೆಲ್ಸಕ್ಕೆ ನಾನು ಊರವ್ರ ಕೈಲೆಲ್ಲ ಬೈಸ್ಕೊಬೇಕಲ್ಲೇ. ಮಾನ್ಗೆಟ್ ಹಿಂಸೆ ಹೋಗಿ ಮನೆಕ ಹೋಗಿ ನೀನು ಬಾಯಿ ಮುಚ್ಕೊಂಡು ಕೂತ್ಕೊಂಬ ಮಾವು. ಏನನ್ನ ಮಾಡ್ಕೊಂಡು ಸತ್ಕೊ ಹೋಗ್ರಿ. ನಿಮ್ಮ ಹತ್ರ ಎಲ್ಲ ಇರಬೇಕು. ನಿನ್ನ ಗಂಡ ನೋಡಿದ್ರೆ ಮುಚ್ಚಿಟ್ಕೊಂಡು ಊರೆಲ್ಲ ತಿರುಗ್ತಾನೆ. ನಿನ್ನ ಮಗನ ನೋಡಿದ್ರೆ ದುಡ್ಡು ಕೊಡ್ತೀಯಾ? ಇಲ್ಲ ನಾನು ಬೇರೆ ಮನೆಗೆ ಹೋಗ್ಲಾ ಅಂತಾನೆ. ನೀನು ನೋಡಿದ್ರೆ ನನ್ನ ಮಕ್ಳಿಗೆ ತಿಂತೀಯಾ? ಯಾರ ಹತ್ರ ಹೇಗೋದು ನಾನು? ನಿಮ್ಮ ಮಕ್ಳಿಗೆ ಮುಚ್ಚಿಸ್ಕೊಂಡು ಹೋಗ. ಮಾತಾಡೆ ಎಲ್ಲ ನನ್ನ ಕೋಳಿಗ್ಲು. ಯಾವಳು ನೋಡಿದ್ಲು ನಿನ್ನ ಕೋಳಿಗ್ಲು? ಹೋಗಿ ಮನೆಗೆ ಹೋಗಿ ಬಾಯಿ ಮುಚ್ಕೊಂಡು. ಅವಳು ನನ್ನ ಕೋಳಿಗೆ ತಿಂದಿತ್ತಾಳೆ. ಅವಳಿಗೆ ವಾಂತಿ ಬೇದಿ ರಕ್ತ ಬೇದಿಗಳಾಗ ಅವಳಿಗೆ ಬರಬಾರ್ದು ರಾತ್ರಿ ಮಲ್ಕೊಂಡಿದ್ದಾಗ ಹಂಗೆ ನಿಕ್ಕಿರ್ಕೊಂಬಿಡ. ಅವಳು ಮಕ ಮುಚ್ಚೋಗ, ಅವಳು ಬಾಯ್ಗೆ ಮಣ್ಣಾಕ. ಅಯ್ಯೋ ರಾಮ, ಈ ಮಾತಿಗೆ ನಾನು ಕೇಳಾರೆ ಕಿವ್ಯಾಗ. ಇವಳು ಮಕ ಮುಚ್ಚೋಗ ನಮ್ಮ ಸುನಂದಿ ಅವಳೆಲ್ಲ ಎಲ್ಲ ಇವಳಿಂದನೇ ಆಗೋದು. ಮಗು ನೀವು ಬಾಯಿ ಮುಚ್ಕೊಂಡು ಕೂತ. ಎಷ್ಟು ದಿವಸದಿಂದ ಕಿವಿಡಿ ಕೋಳಿಗೆ ಕಲ್ತನ ಮಾಡ್ತಾ ಇರೋದು ನಾವು ಹೊಸ್ದಾಗೇನ. ಇವಾಗ ಏನೋ ಗೊತ್ತಾಗ್ಬಿಟ್ಟದೆ ಅವಳ್ಗ. ಇಕ್ಕಿದೆಯಲ್ಲ ವಾಸನೆ, ಅದನ್ನ ಇಟ್ಕೊಂಬಂದವಳು. ಅವಳು ಒಳ್ಳೆ ನಾಯಿ ಜಾತಿಗೆ ಸೇರಿದವಳು. ಅವಳು ಕಿವಿ ಕೇಳಿಸಿಲ್ಲ ಅಂತಂದ್ರೆ ಮುಕ್ಕು ಕೇಳಿಸಲ್ಲ. ಮುಖಕ್ಕೇನು ವಾಸನೆ ಹಿಡಿಯಲ್ಲ. ಅಲ್ಲೋಡ್ದ ಈ ಮುಂಡಿಗೆ ಏನನ್ನ ಮಾತಾಡ್ತಾರೇನೋ ಅಮ್ಮನೂ ಮಗಳು ಇಬ್ಬರೂ. ಹಾಂ